ನಮಸ್ತೆ ಎಲ್ಲರಿಗೂ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಮೂರರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಮ ವೀಕ್ಲಿ ರೀಡಿಂಗ್ ನೋಡೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾರ್ಯಾರು ನನಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ ನನ್ನ ಯೋಗಕ್ಷೇಮನ ವಿಚಾರಿಸಿದ್ರು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ತುಂಬಾ ಧನ್ಯವಾದ, ತುಂಬಾ ಥ್ಯಾಂಕ್ ಯು. ನಿಜವಾಗ್ಲೂ ಹುಷಾರಿರ್ಲಿಲ್ಲ, ಹಾಗಾಗಿ ರೀಡಿಂಗ್ ಮಾಡಲಿಲ್ಲ. ಸೊ ಎಸ್, ಜಾಸ್ತಿ ತಲೆ ತಿನ್ನಲ್ಲ. 1, 2, 3 ಬೇಕಾದ್ರೆ ನೋಡಿ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಈ ವಾರ ಏನ್ ಬದಲಾವಣೆ ಇದೆ ನೋಡೋಣ. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬ ನಿಮ್ಗೇನೋ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಎಸ್, ಶ್ರೀರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಅದರ ಜೊತೆಗೆ ಈ ವರ್ಷ ನಿಮ್ಗೆ ಚೆನ್ನಾಗಾಗ್ಲಿ ಅಂತ ಹಾರೈಸ್ತೀನಿ. ಓಕೆ, ರಾಮ ಬಂದಿದ್ದಾರೆ. ಶ್ರೀರಾಮನವಮಿಗೆ ತುಂಬಾ ವಿಶೇಷವಾದಂತಹ ಏನೋ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ನಿಮ್ಮ ದುಷ್ಟರ ಸಹವಾಸನ ನೀವು ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಒಂದಷ್ಟು ಸಮಸ್ಯೆಗಳು ಎದುರಾಗತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಬ್ರದರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು, ಅಥವಾ ನಿಮ್ಮ ಬ್ರದರ್ ತಮ್ಮ ಇರಬಹುದು ಅಥವಾ ಅಣ್ಣ ಇರಬಹುದು, ಇವರಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಸಮಸ್ಯೆಗಳಾಗಬಹುದು ನೀವು ಈ ಒಂದು ದುಷ್ಟರ ಸಹವಾಸನ ಬಿಡ್ಲಿಲ್ಲ ಅಂದ್ರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ದುಷ್ಟರ ಸಹವಾಸದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಈ ದುಷ್ಟರ ಸಹವಾಸದಿಂದ ನೀವು ಹೊರಗೆ ಬಂದ್ರೆ ಹೆಚ್ಚು ಅನುಕೂಲ ಆಗತ್ತೆ. ಇಲ್ಲಾಂದ್ರೆ ನೀವು ದುಷ್ಟರ ಸಹವಾಸ ಮಾಡಿದ್ರೆ ಅಥವಾ ನಿಮ್ಮ ಬ್ರದರ್ ಏನಾದ್ರೂ ದುಷ್ಟರ ಸಹವಾಸ ಮಾಡಿದ್ರೆ ಅದರ ಎಫೆಕ್ಟ್ ನಿಮ್ಮ ಮೇಲೆ ಅಥವಾ ನಿಮ್ಮ ಬ್ರದರ್ ಮೇಲೆ, ಇಬ್ರ ಮೇಲೂ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಏನೋ ಒಂದು ಪ್ರಯಾಣದ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅದು ಚೆನ್ನಾಗಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಒಂದು ಮದ್ವೆ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು. ಈ ಮದ್ವೆ ಆದ್ರೆ ಒಳ್ಳೇದಾಗತ್ತೆ ಅಂತ, ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮರ್ಯಾದಾ ಪುರುಷೋತ್ತಮ ಒಬ್ಬ ಒಳ್ಳೆ ವ್ಯಕ್ತಿ ನಿಮ್ಮ ಜೀವನಕ್ಕೆ ವರ ಆಗಿ ಬರ್ತಾರೆ ಅನ್ನುವಂಥದ್ದು ಇದೆ. ಆಂಜನೇಯನಿಗೆ ಗದೆ ಸಮರ್ಪಣೆ ಮಾಡುವಂಥದ್ದು, ಆಂಜನೇಯನ ಗುಡಿ ಕಟ್ಟುವಂತ ವಿಚಾರ ಎಲ್ಲಿವರೆಗೂ ಬಂತು, ಯಾವಾಗ ಮಾಡ್ತೀರಾ, ಇನ್ನ ಎಷ್ಟು ದಿನ ಬೇಕಾಗತ್ತೆ ನಿಮ್ಗೆ ಅನ್ನುವಂಥ ವಿಚಾರ ಕೂಡ ಇದೆ ಇಲ್ಲಿ ಅನ್ನುವಂಥದ್ದು ಇದೆ. ಸೊ ರಾಜಕೀಯದಲ್ಲೂ ಕೂಡ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬಾ ಮಹತ್ತರವಾದಂತ ಒಂದು ಕ್ಷೇತ್ರಕ್ಕೆ ಕಾಲಿಡ್ತೀರಾ. ಅಲ್ಲಿ ಹೋದ್ಮೇಲೆ ಸಾಕಷ್ಟು ಪಾಸಿಟಿವ್ ಬದಲಾವಣೆಗಳು ಬರುತ್ತೆ. ಭರವಸೆಯಿಂದ, ನಂಬಿಕೆಯಿಂದ ಹೋಗಿ, ಯಾವುದೇ ಭಯ ಬೇಡ ಅನ್ನುವಂಥದ್ದು ಇದೆ. ಕಂಡು ಕಾಣದ ಹಾಗೆ ಆರ್ಭಟ ಮಾಡ್ತಾ ಇರುವಂತ ಶನೇಶ್ವರ ಸ್ವಾಮಿ ಇರಬಹುದು ಅಥವಾ ಮುನೇಶ್ವರ ಸ್ವಾಮಿ ಇರಬಹುದು. ಮತ್ತೆ ಏನೋ ಒಂದಷ್ಟು ದೈವಗಳ ಬಿಡುಗಡೆ ಕೂಡ ಆಗುತ್ತೆ ಅನ್ನುವಂಥದ್ದು. ಏನೋ ಒಂದು ನೀವು ಕೂತ್ಕೊಳ್ಳುವಂತ ಚೇರ್ ಇದೆ ಅಲ್ಲ, ಎಸ್ಪೆಷಲಿ ಚೇರ್, ರಾಜಕೀಯ ಚೇರ್ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ಪೀಠ ಇರ್ಬೋದು. ಅಂದ್ರೆ ನ್ಯಾಯಕ್ಕೆ ತೀರ್ಪು ಕೊಡುವಂತ ಪೀಠ ಏನಿದೆ ಅದರಲ್ಲಿ ಸ್ವಲ್ಪ ಏನೋ ಒಂದಷ್ಟು, ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಅದ್ರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ತುಂಬಾ ದೊಡ್ಡ ವಿಚಾರ ಇದೆ ಇಲ್ಲಿ, ತುಂಬಾ ದೊಡ್ಡ ವಿಚಾರ. ಧರ್ಮಕ್ಕೆ ಹೆಸರಾಗಿರುವಂತ ಒಂದು, ನ್ಯಾಯಕ್ಕೆ ಹೆಸರಾಗಿರುವಂತ ಆ ಒಂದು ಕುರ್ಚಿ ಮೇಲೆ ಕೂತು ತೀರ್ಪು ಕೊಡುವಂತ ವಿಧಾನ ಏನಿದೆ, ಆ ತೀರ್ಪಿನ ಚೇರಿಗೆ ಸಂಬಂಧಪಟ್ಟಂಗೆ ಬಹಳಷ್ಟು ವಿಚಾರಗಳು ಇದೆ. ಅದನ್ನ ಇಲ್ಲಿ ಹೇಳಕ್ಕೆ ಗೊತ್ತಿಲ್ಲ ನಂಗೆ ಹೇಗೆ ಹೇಳೋದು ಅಂತ. ಬಟ್ ಹೇಳ್ಬೇಕೋ ಇಲ್ವೋ ಅದನ್ನು ಕೂಡ ಗೊತ್ತಿಲ್ಲ. ಸೊ ಅದನ್ನ ಒಂಚೂರು ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬಂಧನಗಳಾಗಿದೆ ಆ ಚೇರಿಗೆ ಸಂಬಂಧಪಟ್ಟಂಗೆ, ಅದನ್ನು ಬಿಡುಗಡೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾದ ವರ್ಡ್ ಉದ್ದೇಶ ಇದೆ. ತುಂಬಾ ಒಳ್ಳೆ ವ್ಯಕ್ತಿ ನಿಮ್ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಒಂದು ಒಳ್ಳೆ ಮಗು ನಿಮ್ ಜೀವನದಲ್ಲಿ ಹುಟ್ಟು ಬರುತ್ತೆ. ಆ ಮಗು ಹುಟ್ಟ ಮೇಲೆ ನಿಮ್ ಜೀವನದಲ್ಲಿ ನಿಮ್ಮ ಮನೇಲಿ ಇರುವಂತ ಕತ್ತಲೆಲ್ಲ ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇದು ವರ್ಷದ ರೀಡಿಂಗ್ ತರ ನಂಗೆ ಅನ್ನಿಸ್ತಾ ಇದೆ. ಸೊ ಇದೊಂದು ವೀಕ್ಲಿ ರೀಡಿಂಗ್ ತರ ಅನ್ನಿಸ್ತಾನೆ ಇಲ್ಲ. ಜೊತೆಗೆ ಫಿಶ್ ಬಿಸ್ನೆಸ್ ಯಾರು ಮಾಡ್ಬೇಕು ಅನ್ಕೊಂಡಿದೀರಾ ಅವ್ರಿಗೂ ಕೂಡ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ. ಹಾಗಾಗಿ ಕೆಲವು ಸೀಕ್ರೆಟ್ ಆಗಿ ಇರ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ಗಣೇಶನ ನಾಮ ಜಪ ಮಾಡ್ರಿ ಅಂದ್ರೆ ಒಬ್ರು ಮಾಡ್ತಿಲ್ವಲ್ಲ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ನಾಮ ಜಪ ಮಾಡ್ಬೇಕು, ಗಣೇಶನಿಗೆ ಪೂಜೆ ಪುನಸ್ಕಾರಗಳು
ಸಲ್ಲಬೇಕು ಅನ್ನುವಂಥದ್ದು ಕೂಡ ಇದೆ. ಎಲ್ಲ ವಿಘ್ನಗಳನ್ನೂ ಕೂಡ ಗಣೇಶ ದೂರ ಮಾಡ್ತಾರೆ, ಎಲ್ಲ ವಿಘ್ನಗಳು ದೂರ ಆಗುತ್ತೆ ಅನ್ನುವಂಥದ್ದನ್ನ ಗಣೇಶ ಇಲ್ಲಿ ಹೇಳ್ತಿದ್ದಾರೆ. ಕೆಲವ್ರನ್ನ ಐ ಮೀನ್ ಕೆಲವು ಒಳಗಿದ್ರೇನೆ ಸರಿ, ಒಂದು ಪಾಟ್ ಒಳಗೆ ಎಲ್ಲವೂ ಕೂಡ, ಅಂದ್ರೆ ಒಂದು ಮಡಕೆ ಒಳಗೆ ಎಲ್ಲವೂ ಕೂಡ ಸೇರ್ಕೊಳ್ಳುತ್ತೆ. ನೆಗೆಟಿವ್ ಎನರ್ಜಿನೆಲ್ಲ ಒಂದು ಪಾಟಲ್ಲಿ ಹಾಕಿ ಕಟ್ಟಿಡಿ ಅನ್ನುವಂಥ ರೀತಿಲಿ ಇದೆ. ಹೀಲರ್ ಆಫ್ ದಿ ಏಜಸ್, ಮೆಜಿಷಿಯನ್ ಅಂಡ್ ಮಿರರ್, ಎರಡು ಎನರ್ಜಿ ಇಲ್ಲಿ ಇದೆ. ಸದ್ಯಕ್ಕೆ ಮೆಜಿಷಿಯನ್ ಅಂಡ್ ದ ಮಿರರ್, ನಿಮ್ಮ ಜೀವನದಲ್ಲಿ ಮೆಜಿಷಿಯನ್ ತುಂಬಾ ಆಟ ಆಡ್ತಿದ್ದಾರೆ. ಎಸ್ಪೆಷಲಿ ನಿಮ್ಮ ಫೈನಾನ್ಷಿಯಲ್ ವಿಚಾರ ಮತ್ತೆ ನಿಮ್ಮ ಒಂದು ಪರ್ಸನಲ್ ಲೈಫಿನ ವಿಚಾರವಾಗಿ ಇದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಮೊದಲನೇದಾಗಿ ಒಂದು ಅಟ್ಯಾಚ್ಮೆಂಟ್ ಇಂದ ನೀವು ಹೊರಗೆ ಬರಬೇಕು. ಯಾರನ್ನು ತುಂಬಾ ಹಚ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ತುಂಬಾ ಹಚ್ಕೊಂಡಷ್ಟು ಏನು ಉಪಯೋಗ ಇಲ್ಲ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಈ ವ್ಯಕ್ತಿ ನಿಮ್ಗೆ ಮನಸ್ಸಿಗೆ ನೋವು ಮಾಡೋದು ಬಿಟ್ರೆ ಬೇರೆ ಯಾವುದೇ ಉಪಯೋಗನ ಈ ವ್ಯಕ್ತಿ ಮಾಡೋದಿಲ್ಲ ಅನ್ನುವಂಥದ್ದು ಇದೆ. ಒಂದು ಹಾರ್ಟ್ ಬ್ರೇಕ್ ಎನರ್ಜಿ ಇದೆ, ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ, ಡಿವೋರ್ಸ್ ಆಗಬಹುದು, ಬ್ರೇಕಪ್ ಆಗಬಹುದು, ಆ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಗೆ ಹೆಚ್ಚಿನ ಒಂದು ಬದಲಾವಣೆ ಬೇಕು ಅನ್ನೋದಾದ್ರೆ ಮೊದಲು ನಿಮ್ಗಿರುವಂತ ಈ ಬಂಧನದಿಂದ ಹೊರಗೆ ಬನ್ನಿ, ಈ ಮುಖವಾಡದ ಜನಗಳಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸಡನ್ ಆಗಿ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರುವಂತ ಸಾಧ್ಯತೆ ಇದೆ. ಸಡನ್ ಬ್ರೇಕಪ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾರ್ದೋ ಒಬ್ರು ಮದುವೆ ಫಿಕ್ಸ್ ಆಗಿ ಅದು ಕ್ಯಾನ್ಸಲ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಜೊತೆಗೆ ಒಂದಷ್ಟು ಮನೆಯ ವಿಚಾರಕ್ಕೆ ನೀವೇನಾದ್ರೂ ತಲೆ ಕೆಡ್ಸ್ಕೊಂಡಿದ್ರೆ, ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ, ಕೆಲವರು ಅಪಾರ್ಟ್ಮೆಂಟಿಗೆ ಹೋಗುವಂತ ಸಾಧ್ಯತೆ ಇದೆ. ಇನ್ ಕೆಲವರು ತುಂಬಾ ಒಂದು ಅಂದ್ರೆ ರೀತಿ ಅಪಾರ್ಟ್ಮೆಂಟ್ ತರನೇ ಮನೆಗಳಿರುತ್ತಲ್ಲ, ವಠಾರದ ಮನೆ ತರ ತುಂಬಾ ಅಫ್ಟರ್ ಇರುತ್ತಲ್ಲ, 2-3 ಅಫ್ಟರ್ ಆ ತರ ಮನೆಗೆ ಹೋಗುವಂತ ಸಾಧ್ಯತೆ ಇದೆ. ಸೊ ಯಾರೋ ಮನೆ ಕಟ್ಟಬೇಕು ಅನ್ಕೊಂಡಿದ್ದಾರೆ. ಸೊ ಯಾವ ತರ ಕಟ್ಟಬೇಕು ಅಂತ ಕೂಡ ಕೆಲವರು ಯೋಚನೆ ಮಾಡ್ತಿದ್ದಾರೆ. ಸಿಂಗಲ್ ಆಗಿ ಕಟ್ಟಕ್ ಹೋಗ್ಬೇಡಿ, ಸಾಕಷ್ಟು ದೊಡ್ಡದಾಗೆ ಇರೋದ್ರಿಂದ ಪೂರ್ತಿಯಾಗಿ ಯುಟಿಲೈಸ್ ಮಾಡ್ಕೊಂಡು ಕಟ್ಟಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ ಮನೆಗೂ ಕೂಡ ಒಂದಷ್ಟು ಬದಲಾವಣೆಗಳು ಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮನೆ ಕಟ್ಟುವಂತ ವಿಚಾರಕ್ಕೆ ಏನಾದ್ರೂ ದುಡ್ಡು ಕಾಸಿನ ವಿಚಾರಗಳು ತೊಂದರೆ ಆಗ್ತಾ ಇದೆ, ಅಥವಾ ನಿಮ್ ಮನೆ ಮುರಿಯುವಂತ ಕೆಲಸಗಳು ಯಾರೋ ಮಾಡ್ತಿದ್ದಾರೆ ಅನ್ನೋದಾದ್ರೆ, ಸೊ ಅದಕ್ಕೂ ಕೂಡ ಹೆಚ್ಚಿನ ಅನುಕೂಲನ ಭಗವಂತ ಮಾಡ್ಕೊಡ್ತಾನೆ ಅನ್ನುವಂಥದ್ದು ಇದೆ. ಯಾರ್ಯಾರ ಮನೆ ಮುರಿತಿದಾರೋ ಅವರಿಗೆ ಸರಿಯಾದ ಶಿಕ್ಷೆ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮನ್ನ ಮನೆ ಖಾಲಿ ಮಾಡಿಸಿ ಹೆಚ್ಚಿನ ದುಡ್ಡಿಗೆ ನಿಮ್ಗೆ ಮನೆ ತಗೊಳ್ಬೇಕು ಅಂತ ಪ್ರಯತ್ನ ಪಡ್ತಿರೋರಿಗೆ ಅದು ಆಶಾಭಂಗ ಆಗುತ್ತೆ ಹೊರ್ತು ಅದು ಯಾವತ್ತೂ ಸಿಗೋದಿಲ್ಲ ಯಾರಿಗೂ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆಯ ಬೆಲೆ ಬರುತ್ತೆ, ಅವಾಗ ಮಾರೋದಿದ್ರೆ. ಇಲ್ಲಾಂದ್ರೆ ಮನೆ ಕಟ್ಟಕ್ ದುಡ್ಡಿಲ್ಲ ಅಂದ್ರೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಇದೆ. ಗಣೇಶನ ಹತ್ರ ಪ್ರಾರ್ಥನೆ ಇಡಿ. ಎರಡರಲ್ಲಿ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಗಣೇಶ, ನಂಗೆ ಒಂಚೂರು ಮಾರ್ಗದರ್ಶನ ಕೊಡು ಅಂತ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ರೇಕಪ್ ಆಗಿ ಜೀವನ ಮುಗಿದೋಯ್ತು ಅನ್ಕೊಂಡಿರೋರಿಗೆ ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲವೂ ಕೂಡ ಒಂದು ಅಂತಿಮ ಹಂತದ ಎಂಡಿಂಗ್ ಸ್ಟೇಜಿಗೆ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಪ್ರಳಯ ಆಗೋ ಸಮಯ ಕೂಡ ಹತ್ರದಲ್ಲೇ ಇರ್ಬೋದೇನೋ, ಆ ತರದ್ದು ಕೂಡ ಎನರ್ಜಿ ಇದೆ. ಜೊತೆಗೆ ವಿದೇಶಕ್ಕೆ ಹೋಗ್ಬೇಕು ಅನ್ನುವಂಥ ಸುದ್ದಿ ಕೇಳ್ತಾ ಇರೋರಿಗೆ, ಆಸೆ ಇಟ್ಕೊಂಡಿರೋರಿಗೆ ವಿದೇಶಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ಬಹಳಷ್ಟು ಜನಕ್ಕೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ. ಸೊ ಲೈಫಲ್ಲಿ ಮುಂದುವರಿಬೇಕು ಅಂತ. ಎಸ್, ಮುಂದುವರಿತೀರಾ ಅನ್ನುವಂಥದ್ದು ಕೂಡ ಇದೆ. ಸಿಂಗಲ್ ಪೇರೆಂಟ್ ಇರೋರು ಮೂವ್ ಆನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ವಿದೇಶದಿಂದ ಆಫರ್ ಬರುವಂಥದ್ದು, ವಿದೇಶಕ್ಕೆ ನೀವು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಒಂದು ಕಾರ್ಮಿಕ್ ಜರ್ನಿ ಏನಿತ್ತು ಅದು ಕಂಪ್ಲೀಟ್ ಆಗಿದೆ. ಒಂದು ಸೋಲ್ಮೇಟ್ ಜರ್ನಿ, ಒಂದು ಕಾರ್ಮಿಕ್ ಜರ್ನಿ ಕಂಪ್ಲೀಟ್ ಆಗಿದೆ. ಈಗ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಒಂದು ನ್ಯೂ ಬಿಗಿನಿಂಗ್ ಮತ್ತೆ ಒಂದು ರಿಯೂನಿಯನ್ ಎನರ್ಜಿ ಕೂಡ ಇದೆ. ಹೆಚ್ಚಿನ ಜನರಿಗೆ ಫೈನಾನ್ಷಿಯಲ್ ವಿಚಾರಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಲ್ಯಾವೆಂಡರ್ ಬೆಳೆಗೆ ಒಳ್ಳೆ ಬೆಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಒಂದು ಹಣಕಾಸಿನ ವಿಚಾರ, ವ್ಯವಹಾರ ಏನಿತ್ತು ಅದು ಕೂಡ ಚೆನ್ನಾಗಾಗತ್ತೆ. ಇನ್ನು ಮುಂದೆ ಚಿಂತೆ ಬೇಡ ಅನ್ನುವಂಥದ್ದು ಕೂಡ ಇದೆ.
ಮತ್ತೆ ಮನಸ್ಸಿನಲ್ಲಿ ಯಾವ ವಿಚಾರಕ್ಕೆ ನೋವು ಮಾಡ್ಕೊಂಡಿದ್ರಿ ಆ ನೋವು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ನೋವು ಹೀಲ್ ಆಗಿ ಹಾರ್ಟ್ ಚಕ್ರ ಹೀಲ್ ಆಗುತ್ತೆ, ಹೊಸ ಪ್ರೀತಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸದ್ಯಕ್ಕೆ ಈ ವಾರ ಯಾವ್ದ್ರಿಂದ ಹೊರಗೆ ಬರಬೇಕು, ನಿಮ್ಮ ಕಂಫರ್ಟ್ ಝೋನ್ ಒಳಗೆ ನೀವು ಕೂತಿದ್ರೆ ಯಾವುದೂ ಮುಂದುವರಿಯೋದಿಲ್ಲ. ನಿಮ್ಮ ಕಂಫರ್ಟ್ ಝೋನ್ ಇಂದ ಸ್ವಲ್ಪ ಹೊರಗೆ ಬಂದ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಕಂಫರ್ಟ್ ಝೋನ್ ಇಂದ ಹೊರಗೆ ಬನ್ನಿ. ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದ ಇದೆ. ಯಾಕೆ ಬೇಜಾರು ಮಾಡ್ಕೊಳ್ಳೋದು, ಚಿಂತೆ ಮಾಡೋದು, ಇದು ಯಾವುದರ ಅಗತ್ಯ ಕೂಡ ನಿಮ್ಗೆ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಆರಾಮಾಗಿರಿ, ಖುಷಿಯಾಗಿರಿ, ನಗ್ನಗ್ತಾ ಇರಿ. ಸಡನ್ ಆಗಿ ಏನೋ ಒಂದು ಸಡನ್ ಮೂಮೆಂಟ್ ಬರುವಂತ ಸಾಧ್ಯತೆ ಇದೆ. ಎಸ್ಪೆಷಲಿ ಶುಕ್ರವಾರ ನಿಮ್ಗೆ ಏನೋ ಸಮಸ್ಯೆ ಆಗಬಹುದು, ಅಥವಾ ಮಂಗಳವಾರ ಶುಕ್ರವಾರ ಏನೋ ಒಂದಷ್ಟು ವಾರ್ನಿಂಗ್ ತರ ಇದೆ ಅನ್ನುವಂಥದ್ದು ಇದೆ. ಕೆಲವರಿಗೆ ಡಿಸೆಂಬರ್ ಮಂತ್ ಆಗಬೇಕು, ಅಥವಾ ಡಿಸೆಂಬರ್ ಮಂತ್ ಅಲ್ಲಿ ನೀವು ಅನ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ. ಇನ್ ಕೆಲವರಿಗೆ ವಿಂಟರ್ ಸೀಸನ್ ಅಲ್ಲಿ ನೀವು ಅನ್ಕೊಂಡಿರೋದು ಆಗತ್ತೆ. ಸೊ WNPR ಲೆಟರ್ಸ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಸೊ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಹೇಳ್ತಾ ಇದೆ, ನಾಟ್ ದ ರೈಟ್ ಟೈಮ್. ಸೊ ಸದ್ಯಕ್ಕೆ ಸಮಯ ಏನು ಸ್ವಲ್ಪ ಸಮಯನ ಕೇಳ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಓಕೆ, ಒಂದು ಹೆಸರನ್ನು ನೋಡೋಣ. ಲಿಸನ್ ಯುವರ್ ಇಂಟ್ಯೂಷನ್ ಅಂತ ಹೇಳ್ತಾ ಇದೆ. ಎಸ್, ಅನ್ಲೈಕ್ಲಿ ಬರೋದಿದ್ರೆ ಕಾರ್ಡ್ ಹಾಕ್ಲೇ ಬರ್ತಿತ್ತು. ಅನ್ಲೈಕ್ಲಿ, ನೀವು ಅನ್ಕೊಂಡಂಗೆ ಆಗ್ತಿಲ್ಲ. ಸೊ ಸರಿಯಾದ ಸಮಯ ಬಂದಾಗ ಅದು ತಾನೇ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸರಿಯಾದ ಸಮಯ ಬರೋವರೆಗೂ ವೆಯ್ಟ್ ಮಾಡ್ಬೇಕಾಗಿರೋದು ನಿಮ್ ಕರ್ತವ್ಯ ಆಗಿರೋದ್ರಿಂದ ನೀವು ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಫ್ರೆಂಡ್ಸ್ ಹೆಲ್ಪ್ ತಗೊಂಡ್ರೆ ಕೆಲವರಿಗೆ ಮದುವೆ ವಿಚಾರ ಸರಿ ಹೋಗ್ಬೋದು. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ರಿಲೇಟಿವ್ಸ್ ಅಥವಾ ರಿಲಿಜಿಯನ್ ಫ್ಯಾಕ್ಟರ್ ಇಂದ ನಿಮ್ಮ ಲವ್ ಲೈಫಿಗೆ ಸಮಸ್ಯೆ ಆಗ್ತಾ ಇರಬಹುದು. Triple 7, 4, ಸಾರಿ 777 ಅಲ್ಲ, 77777, 47, 666, 10 10 10, 10 ಮತ್ತೆ 101 ಇದೆ. ಸದ್ಯಕ್ಕೆ ನಿಮ್ಮ ಜೀವನ ಎನ್ಲೈಟ್ಮೆಂಟ್ ಕಡೆ ಗಮನನ ಕೊಡ್ತಾ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಒಂದಷ್ಟು ವಿಚಾರಗಳಿಗೆ ನೀವು ಪಾರ್ಟಿಸಿಪೇಷನ್ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಮೋಷನ್ಸ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಕಾರ್ಮಿಕ್ ಕಂಪ್ಲೀಟ್ ಆಗಿದೆ ಅನ್ನುವಂಥದ್ದು. ಎಸ್, ಕಾರ್ಮಿಕ್ ಕಂಪ್ಲೀಟ್ ಆಗಿದೆ. ಕೆಲವರಿಗೆ ಕೈಗೆ ಪೆಟ್ಟಾಗಬಹುದು, ಅದನ್ನ ಕೂಡ ನೋಡ್ಕೊಳ್ಳಿ. ಕೈ ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಮಿಥುನ ರಾಶಿ, ವೃಷಭ ರಾಶಿ, ಕರ್ಕಾಟಕ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. 6, 7, 3, 9, 10, 8 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಶುಕ್ರ ದಶೆ ಚೆನ್ನಾಗಿದೆ. ಸೊ ಶುಕ್ರರ ಆರಾಧನೆ ಶುಕ್ರವಾರ ಇಂಪಾರ್ಟೆಂಟ್. ಅಗೇನ್ ಹೆಚ್ಚಿನ ಗಮನನ ಕೊಡಿ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ನಮಸ್ತೆ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ಬನ್ನಿ ನೋಡೋಣ ನಿಮ್ಮ ಈ ವಿಧಿ ಆಟದಲ್ಲಿ ಈ ವಾರ ಏನಾಗುತ್ತೆ ಅಂತ. ಇಟ್ಸ್ ಎ ಟೈಮ್ಲೆಸ್ ರೀಡಿಂಗ್, ಯಾವಾಗ ಬೇಕಾದರೂ ನೋಡಿ. ನಿಮ್ಮ ಮನೆ ದೇವ್ರು ಏನಾದರೂ ರಾಮ ಆಗಿದ್ರೆ, ನಿಮ್ಮ ಮನೇಲಿ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದರೆ ಆದಷ್ಟು ಬೇಗ ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ.
ಸೊ ಒನ್ ಸೈಡ್ ಲವ್ ಇದ್ರೆ ಲವ್ ಮ್ಯಾರೇಜ್ ಆಗೋದು ಕಷ್ಟ ಇದೆ ಅನ್ನುವಂಥದ್ದು ಇದೆ. ಆಂಜನೇಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಲವ್ ಲೈಫ್ ಅಲ್ಲಿ ಒಂಚೂರು ಮೋಸ ಹೋಗ್ತಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಲವ್ ಲೈಫ್ ಅಲ್ಲಿ ಮೋಸ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಈ ವಾರ ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಮೋಸ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ಆಗಿದ್ದಂತ ಪ್ರಯೋಗಗಳು ಅಥವಾ ನಿಮ್ಮ ಮೇಲೆ ಇದ್ದಂತ ಸದ್ಯಕ್ಕೆ ರಾಹುಕೇತು ದೋಷ ಏನಿದೆ ಅದೆಲ್ಲವೂ ಕೂಡ ನಿಗ್ರಹಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ಲವ್ ಲೈಫ್ ಅಲ್ಲಿ ಒಂದಷ್ಟು ಇವ್ರನ್ನೇ ಮದ್ವೆ ಆಗ್ಬೇಕು ಅಂತ ನೀವೇನಾದ್ರೂ ಕಾಯ್ತಾ ಇದ್ರೆ ಅದು ಸ್ವಲ್ಪ ಸಿಗೋದು ಡೌಟ್ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಣೇಶ ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಂಬ ಸದಾಶಿವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ಒಳ್ಳೇದಾಗತ್ತೆ ಇನ್ಮೇಲೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಾಹನ ಖರೀದಿ ಮಾಡೋರಿಗೆ ಈಗ ಸಮಯ ಚೆನ್ನಾಗಿದೆ, ವಾಹನ ಖರೀದಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಏನಾದ್ರೂ ಒಂದು ಯಂತ್ರ ಮಾಡ್ಬೇಕು, ಸುದರ್ಶನ ಪೂಜೆ ಮಾಡ್ಬೇಕು ಅನ್ನೋರ್ಗು ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಪ್ರಯಾಣ ಹೋಗ್ಬೇಕು, ಹೋಗಕ್ಕಾಗತ್ತಾ ಅನ್ಕೊಂಡವ್ರಿಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಬ್ಬ ಒಳ್ಳೆ ವ್ಯಕ್ತಿ ನಿಮ್ ಜೀವನಕ್ಕೆ ಪಾರ್ಟ್ನರ್ ಆಗಿ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮಕ್ಕಳಿಂದ ನಿಮ್ಮ ಮಕ್ಕಳಿಗೇನೆ ಏನು ಒಂದಷ್ಟು ಗಿಫ್ಟ್ ಅನ್ನ ಕೊಟ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ನೆಗೆಟಿವಿಟಿ ಇದೆ, ಆ ನೆಗೆಟಿವಿಟಿ ಒಳಗೆ ಪಾಸಿಟಿವಿಟಿ ಕೂಡ ಈ ವಾರನ ನೋಡ್ತೀರಾ ಅನ್ನುವಂಥದ್ದು ಇದೆ. ಗಣೇಶ ಸುಬ್ರಹ್ಮಣ್ಯ ಶಿವನ ಆಶೀರ್ವಾದ ಇರೋದ್ರಿಂದ ಏನು ಹೆದರ್ಕೊಳ್ಬೇಕಾದಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭದ್ರಕಾಳಿ ದೇವಿ ಬಂದಿರೋದ್ರಿಂದ ಭದ್ರಕಾಳಿ ದೇವಿ ನಿಮ್ಮ ಜೀವನನ ಹೆಚ್ಚು ಒಳಿತಿನ ಕಡೆ ತಗೊಂಡು ಹೋಗ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲೋ ಇಲ್ಲಿ ಗೊತ್ತಿಲ್ಲ, ನಿಮ್ಮ ಪಾಲಿನ ಒಂದಷ್ಟು ಅಥವಾ ದೇವರ ಪ್ರಸಾದನ ದೇವರಿಗೆ ತಲುಪಿಸ್ತೀರಾ, ಯಾರೋ ತಪ್ಪು ಮಾಡಿದೀರಾ ಅದಕ್ಕೆ ತಕ್ಕ ಶಾಸ್ತಿ ಕೂಡ ತೊಂದರೆ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರಯೋಗಗಳನ್ನ ರಿಮೂವ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ದೇವರು ನುಡಿದಂತ ಸತ್ಯಗಳನ್ನ ತಿರ್ಚಿ ಹೇಳಿದಕ್ಕೆ ಒಂದಷ್ಟು ಶಿಕ್ಷೆ ಕೂಡ ಯಾರಿಗೋ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆ ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಾದ್ರೂ ಪ್ರಯಾಣ ಹೋಗ್ಬೇಕು ಅಂದ್ರೆ ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಕಾರ್ಮಿಕ್ ನಿಮ್ಗೆ ನಿಮ್ ಲೈಫಲ್ಲಿ ದುಡ್ಡಿಗೋಸ್ಕರ ನಿಮ್ ಜೀವನನ ನರಕ ಮಾಡ್ತಾ ಇದ್ರೆ ಅವರಿಗೆ ತಕ್ಕ ಶಾಸ್ತಿ ಮುಂದೆ ಆಗತ್ತೆ ಅನ್ನುವಂಥದ್ದು ಇದೆ. ಆರ್ಕೆಂಜಲ್ ಗ್ರಾಬಿಯಲ್ ಇದ್ದಾರೆ ಇಲ್ಲಿ, ತುಂಬಾನೇ ಒಂದು ಆರ್ಕೆಂಜಲ್ ಗ್ರಾಬಿಯಲ್, ಆರ್ಕೆಂಜಲ್ ಮೆಟ್ರಟಾನ್ ಇದ್ದಾರೆ. ಸೊ ಇವರಿಬ್ರು ನಿಮ್ ಲೈಫ್ ಅನ್ನ ಅಪ್ಗ್ರೇಡ್ ಮಾಡ್ಬೇಕು ಅನ್ನುವಂಥ ಯೋಚನೆಯಲ್ಲಿ ಇದ್ದಾರೆ. ನಿಮ್ಮ ಲೈಫ್ ಅನ್ನ ಅಪ್ಗ್ರೇಡ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಥರ್ಡ್ ಪಾರ್ಟಿ ವಿಚಾರದಿಂದ ನಿಮ್ ಜೀವನಕ್ಕೆ ಬೇಸರ ಆಗಿರಬಹುದು, ಅಥವಾ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಕೈ ಕೊಟ್ಟಿದೆ ಅಂತ ನೀವು ಅನ್ಕೊಂಡಿರ್ಬಹುದು, ಅಥವಾ ಒಂದಷ್ಟು ಸುಳ್ಳುಗಳ ನಡುವೆ ನೀವು ಸಿಕ್ಕಾಕೊಂಡು ಯಾವುದೇ ಒಂದು ಪಾಸಿಟಿವ್ ವೇಲಿ ಯೋಚನೆ ಮಾಡಕ್ ಆಗ್ತಾ ಇಲ್ಲ. ನಿಮ್ಮ ಜೊತೆ ಇರೋರು ಸುಳ್ಳು ಹೇಳ್ತಿದ್ದಾರೆ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು, ಅಥವಾ ನೀವು ರಿಸೀವ್ ಮಾಡ್ತಿರೋದೆಲ್ಲ ಸುಳ್ಳು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಸೊ ಅದು ನಿಜ ಅಲ್ಲ, ಸತ್ಯನೇ ಇದೆ, ಸತ್ಯನೇ ನೀವು ತಿಳ್ಕೊಳ್ತಿದ್ದೀರಾ. ಸತ್ಯ ಮಾತಾಡೋರೆ ನಿಮ್ ಸುತ್ತಮುತ್ತ ವಾಪಸ್ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪ್ರಯಾಣದಿಂದ ಯಾವುದೇ ನಷ್ಟ ಇಲ್ಲ, ಹೋಗ್ಬಿಟ್ಟು ಬರ್ಬೋದು, ಒಂದಷ್ಟು ಒಳ್ಳೆಯ ಬೆಳಕನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಊರ್ ಬಿಟ್ಟು ಬೇರೆ ಕಡೆ ಹೋಗಿ ಸೆಟ್ಲ್ ಆಗುವಂತ ಯೋಚನೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಅವಕಾಶಗಳು ಇದೆ. ಸೊ ಅವರ ಆಸೆ ಬೇರೆ ಕಡೆ ಇದೆ, ಅವರ ವಿಧಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಅವರ ನೆಕ್ಸ್ಟ್ ಜರ್ನಿ ಅವರಿಗೆ ಸ್ವಲ್ಪ ನೆಗೆಟಿವಿಟಿಯಿಂದ ದೂರ ಕರ್ಕೊಂಡು ಹೋಗೋದ್ರ ಕಡೆ ಯೋಚನೆ ಮಾಡ್ತಿದೆ ಅನ್ನುವಂಥದ್ದು. ತುಂಬಾ ಶತ್ರುಗಳಿದ್ದಾರೆ, ತುಂಬಾ ನೆಗೆಟಿವಿಟಿ ಮಾಡಿದ್ದಾರೆ. ಆ ನೆಗೆಟಿವಿಟಿ ಎಲ್ಲ ನಿಮ್ಮನ್ನ
ನಿಮ್ಮ ಲೈಫಿಂದ ತುಂಬಾ ಸೊ ಇಷ್ಟು ವರ್ಷದ ನೆಗೆಟಿವಿಟಿ ಬೇರೆ, ಅದೆಲ್ಲ ಮುಕ್ತಾಯದ ಹಂತಕ್ಕೆ ಬಂದಿದೆ. 2025 ಮಾಡಿದುಣ್ಣೋ ಮಹಾರಾಯ ಅನ್ನೋದಕ್ಕೆ ರೆಡಿಯಾಗಿ ನೀವು ಒಳ್ಳೇದ್ ಮಾಡಿದ್ರೆ ಖಂಡಿತ ನಿಮ್ಗೆ ಒಳ್ಳೇದೇ ಬರುತ್ತೆ ಅನ್ನುವಂಥದ್ದು. ಸದ್ಯಕ್ಕೆ ಮನೆಯಿಂದ ದೂರ ಮಾಡಿದ್ರಿ, ದೇವಸ್ಥಾನದಿಂದ ದೂರ ಮಾಡಿದ್ರಿ, ಸೊ ಎಲ್ಲಾನು ದೂರ ಮಾಡಿರೋ ನಿಮ್ಗೆ ಇಡೀ ಮನೆ ಮನಸ್ಸುಗಳನ್ನ ಖಾಲಿ ಮಾಡಿ ಬಿಟ್ಟಿದ್ದೀರ. ಮನೆ ಮನಸ್ಸುಗಳನ್ನ ಎಸ್ಪೆಷಲಿ ಈ ರೀಡಿಂಗ್ ನಿಮ್ಮ ಶತ್ರುಗಳಿಗೂ ಕೂಡ ಇರಬಹುದು. ನಂಗೆ ಇಲ್ಲಿ ಶತ್ರುಗಳ ಎನರ್ಜಿನೇ ಜಾಸ್ತಿ ಇದೆ. ನಿಮ್ಮ ಶತ್ರುಗಳು ನಿಮ್ಮ ಮನೆ ಮನಸ್ಸನ್ನ, ನಿಮ್ಮ ಒಂದು ಸ್ನೇಹನ, ನಿಮ್ಮ ಪ್ರೀತಿನ ಎಲ್ಲಾನು ಖಾಲಿ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಎಲ್ಲವೂ ಕೂಡ ದೂರ ಮಾಡಿ ಬಿಟ್ಟಿದ್ದಾರೆ. ಸೊ ಇನ್ನೇನು ಉಳಿಸಿಲ್ಲ ಅವರು. ಸೊ ಹಾಗಾಗಿ ಇನ್ನ ಉಳಿದೇ ಇರುವಂತ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಉಳಿದೇ ಇಲ್ದಿರೋ ಅಂತ ವಿಚಾರಗಳ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಈಗ ಏನ್ ಉಳ್ದಿದ್ಯೋ ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಹೀಲಿಂಗ್ ವಯಸ್ಸಿಗೆ ತಕ್ಕಂತೆ ಹಾಕೊಳ್ಬೇಕು. ಆ ಹೀಲಿಂಗ್ ಅನ್ನ ಹಾಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಫೈನಾನ್ಷಿಯಲ್ ವಿಚಾರದಲ್ಲಿ ಈ ವಾರ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಮನೆಗೆ ಗುರುಪ್ರವೇಶ ಕೂಡ ಮಾಡಿಸುವಂತ ಸಾಧ್ಯತೆ ಇದೆ. ಕೆಲವರಿಗೆ ಮನೆಗೆ ದೇವರನ್ನ ಕರ್ಸ್ಬೇಕಾದಂತ ಅಗತ್ಯ ಇದೆ, ಅದನ್ನ ಕರ್ಸಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ವಿಚಾರಗಳಲ್ಲಿ ಬದಲಾವಣೆನ ಬಯಸ್ತಾ ಇರೋ ನೀವು, ದೈವ ನಿಮ್ಮ ಜೀವನನ ನಡೆಸ್ತಾ ಇದೆ, ದೈವ ನಿಗ್ರಹ ಮಾಡ್ತಿದೆ ಎಲ್ರೂನು ಅಂತ ಯಾಕೆ ನಂಬ್ತಾ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಅದನ್ನ ಸ್ವಲ್ಪ ನಂಬಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಯಲ್ಲಿ ಇರಬಹುದು ಅಥವಾ ನೀವು ಬೇರೆ ಕಡೆ ಹೋಗೋದಿದ್ರೆ ಅಲ್ಲಿ ಇರಬಹುದು. ಒಂದಷ್ಟು ಹೋಮ ಮಾಡಿಸ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಹೃದಯ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಆತ್ಮ ಜ್ಯೋತಿ ಯಾವಾಗ್ಲೂ ಬೆಳಗ್ತಾ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ದುಷ್ಟ ಶಿಕ್ಷಕಿ, ಶಿಷ್ಟ ರಕ್ಷಕಿ, ಅಂಗಾಳ ಪರಮೇಶ್ವರಿ ದೇವಿ ಭದ್ರಕಾಳಿ ಇದ್ದಾಳೆ ಇಲ್ಲಿ. ಸೊ ತಾಯಿ ಇರ್ಬೇಕಾದ್ರೆ ಏನ್ ಪ್ರಯತ್ನ ಪಟ್ರು ಶತ್ರುಗಳು ನಿಮ್ಮನ್ನೇನು ಮಾಡೋದಕ್ಕಾಗೋದಿಲ್ಲ. ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಈವನ್ ನೀವು ಈ ರೀಡಿಂಗ್ ಅನ್ನ ಶತ್ರುಗಳೇ ನೋಡ್ತಿದ್ರು ಕೂಡ ನಿಮ್ಗೇನು ಆಗೋದಿಲ್ಲ, ನೀವು ಚೆನ್ನಾಗಿರ್ತೀರಾ. ಒಂಚೂರು ಸಾಧ್ಯ ಆದ್ರೆ ಒಳ್ಳೆತನದಲ್ಲಿ ಬದಲಾಗಿ ಅನ್ನುವಂಥದ್ದು ಇದೆ. ಒಬ್ಬ ಒಳ್ಳೆ ರೊಮ್ಯಾಂಟಿಕ್ ಪಾರ್ಟ್ನರ್ ಲೈಫಿಗೆ ಬರುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಮಾವಿನ ಹಣ್ಣನ್ನ ಸಮರ್ಪಣೆ ಮಾಡ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಶನಿ ಮಹಾತ್ಮನ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಇದೆ ಅನ್ನುವಂಥದ್ದು ಕೂಡ ಇದೆ. ಜಿಮ್ ಪಾರ್ಟ್ನರ್ ಕೂಡ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡುವಂತ ಸಾಧ್ಯತೆ ಇದೆ. ನಂದೀಶ್ವರ ಕಾಯ್ತಾ ಇದ್ದಾನೆ, ಶಿವ ಯಾವಾಗ ಬರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಒಳ್ಳೇದಾಗ್ತಾ ಇದೆ, ಸಾಕಷ್ಟು ಪಾಸಿಟಿವ್ ಆಗಿ ಇದೆ. ಆಕ್ಚುಲಿ ಇಲ್ಲಿ ಸ್ವಲ್ಪ ನಿಮ್ಗೆ ನೆಗೆಟಿವ್ ಕಾರ್ಡ್ಸ್ ಅನ್ಬೋದು, ಬಟ್ ಇಲ್ಲಿ ಪಾಸಿಟಿವಿಟಿನೇ ತುಂಬಿದೆ. ಪಾಸಿಟಿವ್ ಆಗಿ ನಿಮ್ ಲೈಫ್ ಬದಲಾಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದ್ ರೀತಿ ಸ್ಟಕ್ ಎನರ್ಜಿ ಇದೆ ಇಲ್ಲಿ, ಒಂದ್ ರೀತಿ ಸ್ಟಕ್ ಎನರ್ಜಿ, ಒಂದ್ ರೀತಿ ಮೂಮೆಂಟ್ ಇಲ್ಲ ಈ ವಾರ ಅನ್ನುವಂಥದ್ದು. ಒಂದ್ ರೀತಿ ಪಾಸ್ ಎನರ್ಜಿಲಿ ಇರ್ತೀರಾ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ದೈವದ ಅನುಗ್ರಹನ ನೀವು ಪಡ್ಕೊಳ್ಬೇಕು, ಆಮೇಲೆ ಅಷ್ಟೇ ಏನಾದ್ರೂ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇದೆ. ಕಮಿಂಗ್ ವೆಡ್ನೆಸ್ಡೇ, ಸೊ ಬುಧವಾರ ಗುರುವಾರ ಏನೋ ಇಂಪಾರ್ಟೆಂಟ್ ಇರಬಹುದು, ನಿಮ್ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ನೋ ಟೈಮಿಂಗ್ ಇಂಡಿಕೇಟೆಡ್, ಬಟ್ ಚೇಂಜ್ ವಿಲ್ ಬಿ ಪರ್ಮನೆಂಟ್ ಅಂಡ್ ರಿವ್ಯಾಲ್ಯೂಬಲ್ ಅಂತ ಹೇಳ್ತಾ ಇದೆ. ಒಂದು ಜಡ್ಜ್ಮೆಂಟ್ ಸಿಗುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ ನಿಧಾನ ಆಗ್ಬೋದು, ಬಟ್ ಕೆಲವ್ರಿಗೆ ಸಡನ್ ಆಗಿ ಸಿಗುತ್ತೆ. ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಸಿಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಈ ಬುಧವಾರ ಆಗ್ಬೋದು ಅಥವಾ ಬುಧವಾರ ಕಳೆದ ಮೇಲೆ ಆಗಬಹುದು. ಸೊ ವೆನ್ ಯು ವಿಲ್ ಯೂಸ್ ದ ಅಪ್ರಿಶಿಯೇಟ್ ಅಪ್ರೋಚ್, ನಿಮ್ಮ ಅಪ್ರೋಚ್ ಕೂಡ ಎಲ್ಲೋ ಒಂದ್ ಕಡೆ ಚೆನ್ನಾಗಿರ್ಬೇಕು ಅನ್ನೋದನ್ನ ಕೂಡ ಹೇಳ್ತಾ ಇದೆ. ನಿಮ್ಮ ಅಪ್ರೋಚ್ ಹೇಗಿರುತ್ತೋ ಹಾಗೆ ನಿಮ್ಗೆ ರಿಸಲ್ಟ್ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಬ್ಲೆಸ್ಫುಲ್ ಹನಿಮೂನ್ಗೆ ಹೋಗುವಂತ ಸಾಧ್ಯತೆ ಇದೆ. ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಕೂಡ ಇದೆ. ಸೊ ದಿಸ್ ಕುಡ್ ಬಿ ದ ಒನ್. ಸೊ ನಿಮ್ಮ ರಿಯಲ್ ಸೋಲ್ಮೇಟ್ ಒಂದು ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ZQTY ಎಕ್ಸ್ ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎಸ್ ಆರ್ ನೋಡೋಣ. ಆಂಜನೇಯನ ಆಶೀರ್ವಾದ ತುಂಬಾ ಮುಖ್ಯ, ಅದನ್ನ ಪಡ್ಕೊಳ್ಳಿ ಅನ್ನುವಂಥದ್ದು.
ಗೋ, ಟೈಮ್ ಈಸ್ ರೈಟ್ ಅಂತ ಹೇಳ್ತಾ ಇದೆ. ಎಸ್ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ದಿಸ್ ಈಸ್ ದ ಸೈನ್ ತೋರಿಸ್ತಾ ಇದ್ದಾರೆ ನಿಮ್ಗೆ. ಸೊ ಯು ಆರ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಅಲ್ಲೇ ಹೋಗ್ತಾ ಇದ್ದೀರಂತೆ. ಸೊ ಲೆಟ್ ಗೋ, ಹೋಗಿ ಅಂತ ಹೇಳ್ತಾ ಇದ್ದಾರೆ. ಸೊ ಕೆಲವರಿಗೆ ಮಾತ್ರ ಬಿಟ್ಟಾಕ್ಬಿಡಿ, ಸಮಯ ಸರಿ ಇಲ್ಲ ಅನ್ನುವಂಥದ್ದು ಇದೆ. ರೀಕನ್ಸಿಡರ್, ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ. ಇಲ್ಲಿ 3 ರೀತಿಯ ಉತ್ತರ ಇದೆ. ನೀವು ಹೊರಟಂತ ಸಮಯದಲ್ಲಿ, ಅಥವಾ ನಿಮ್ಗೆ ಏನಾದ್ರೂ ಒಡೆದೋಗಿರೋ ಗಡಿಯಾರ, ಅಥವಾ ಹಾಳಾಗಿರೋ ಗಡಿಯಾರ, ಅಥವಾ ನಿಂತೋಗಿರೋ ಗಡಿಯಾರ, ಅಥವಾ ಅಣಬೆಗಳು ಕಾಣಿಸಿದ್ರೆ ನಿಮ್ಗೆ ಆ ಕೆಲಸ ಆಗೋದಿಲ್ಲ, ಅಲ್ಲಿಗೆ ಹೋಗ್ಬೇಡಿ ಅಂತ. ಇದು ಗುಡ್ ಸೈನ್ ಕೂಡ ಇರ್ಬೋದು. ಓನ್ಲಿ ಫಾರ್ ಯಾರು ಈ ರೀಡಿಂಗ್ ನೋಡಿ ತಗೊಳ್ತಿದ್ದೀರಾ ಅವ್ರಿಗೆ ಮಾತ್ರ, ಆಯ್ತಾ? ಸೊ ಯಾರಿಗೆ ಒಂದು ಪೆಂಟಕಲ್ ಸೈನ್ ಬರುತ್ತೆ, ಅಥವಾ ಕ್ರಿಸ್ಟಲ್ ಕಾಣಿಸುತ್ತೆ, ಅಥವಾ ಚಂದ್ರ ಕಾಣಿಸ್ತಾನೆ, ಅಥವಾ ಜೇನು ನೊಣಗಳು ಕಾಣಿಸುತ್ತೆ, ಜೇನುಗೂಡು ಕಾಣಿಸುತ್ತೆ, ಅಥವಾ ಬಳ್ಳಿ ಏನೋ ಹೂ ಬಿಟ್ಟಿರೋದು ಕಾಣಿಸುತ್ತೆ, ಅಥವಾ ಹೊಂಬಾಳೆ ಈ ತರ ಕಾಣಿಸುತ್ತೆ, ಅವರಿಗೆಲ್ಲ ಗುಡ್ ಸೈನ್ ಇದೆ, ಒಳ್ಳೆ ಸೂಚನೆಗಳು, ಹೋಗಿ ಅನ್ನುವಂಥದ್ದು. ಸೊ ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ರಿಯೂನ್ಸ್ ಎನರ್ಜಿ ಕೂಡ ಇದೆ. ಸೊ ಎಸ್, ಹದಿನಾರು ಫೋಕಸ್ ಮಾಡಿ ಅನ್ನುವಂಥದ್ದು ಇದೆ. 00 ಲಿಂಕ್ ಟು ಗಾಡ್ ಅಂತ ಇದೆ. ಸೊ 666 ರಿಫ್ಲೆಕ್ಟ್, 7777 ಎನ್ಲೈಟ್ಮೆಂಟ್ ಇದೆ. ಸೊ ನೀವೊಂದು ಸ್ಪಿರಿಚುವಲ್ ಜರ್ನಿಲಿ ಅವೇಕನಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಲಕ್ ನಿಮ್ ಕಡೆ ಇದೆ. ಸೊ ಹಾಗಾಗಿ ಇನ್ ಮುಂದೆ ನೀವು ಏನ್ ಅನ್ಕೊಂಡ್ರು ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಓಕೆ, 7, 11, 12, 8, 4, 3 ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸಿಂಹರಾಶಿ, ವೃಶ್ಚಿಕ ರಾಶಿ, ಕರ್ಕಾಟಕ ರಾಶಿ, ಕನ್ಯಾ ರಾಶಿ, ಧನಸ್ಸು ರಾಶಿ, ಸಿಂಹ, ಮೇಷರಾಶಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಬನ್ನಿ, ಯಾರು 3ನೇದು ಆಯ್ಕೆ ಮಾಡಿದ್ದೀರಾ? ಯಾರ್ದೋ ಕಣ್ ದೃಷ್ಟಿ ನಿಮ್ಮ ಮೇಲೆ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇತ್ತು. ಯಾರೋ ನಿಮ್ಮ ಎನರ್ಜಿನ ತುಂಬಾ ಡ್ರೈನ್ ಮಾಡ್ತಿದ್ರು. ಇನ್ಮೇಲೆ ಅದು ಹೋಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪವರಿಗೆ ನೀವು ವಾಪಸ್ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗತ್ತೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೃಷ್ಟಿಕರ್ತ ಆ ಬ್ರಹ್ಮ ಅವನನ್ನು ಸೃಷ್ಟಿಸಿದನು ಒಬ್ಬ ಅಮ್ಮ. ಈ ವಾಡೆಲ್ಲೋ ಓಡ್ತಾ ಇದೆ ಇವಾಗ. ಓಕೆ, ಎಸ್. ಆಕ್ಚುಲಿ ನಂಗೆ ಏನ್ ವೈಬ್ ಬರ್ತಿದೆ ಅಂದ್ರೆ, ನಾನಿಲ್ಲಿ ಕಾರ್ಡ್ ಇಡ್ತಾ ಇದ್ದೀನಿ, ನಿಮ್ಮಲ್ಲಿ ಯಾರೋ ಇದನ್ನ ರೀಡ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ವೆರಿ ಗುಡ್, ರೀಡ್ ಮಾಡಿ. ನಿಮ್ಗೇನು ಮೆಸೇಜ್ ಬಂತು ಅಥವಾ ಹಂಚ್ಕೊಳ್ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ತಿಳ್ಕೊಳ್ತೀವಿ. ಓಕೆ, ಒಬ್ಬ ಒಳ್ಳೆ ಮೆಡಿಟೇಷನ್ ಟೀಚರ್
ಒಬ್ಬ ಒಳ್ಳೆ ಸ್ಪಿರಿಚುವಲ್ ಟೀಚರ್ ನೀವು ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಹೊಸ ದೇವರ ಪ್ರತಿಷ್ಠಾಪನೆ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಪೂರ್ಣ ಫಲಗಳು ಭೂಮಿಗೆ ಬರುವಂತ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ಮುಂದೆ ಸ್ಟಕ್ ಆಗಿದ್ದಂಥ ಎನರ್ಜಿಗಳೆಲ್ಲವೂ ಕೂಡ ಆಕ್ಟಿವ್ ಆಗತ್ತೆ ಅನ್ನುವಂಥದ್ದು ಇದೆ. ಹೋದ ವರ್ಷ ಎಲ್ಲ ಈ ಕಾರ್ಡ್ ಬಂದಾಗ ಆಕ್ಚುಲಿ ಎಲ್ಲರೂ ವೆಯ್ಟಿಂಗ್ ಅಲ್ಲಿ ಇದ್ದಾರೆ, ಪಾಸ್ ಅಲ್ಲಿ ಇದ್ದಾರೆ ಅಂತ ಬರ್ತಿತ್ತು. ಈಗ ಇವರೆಲ್ಲರೂ ಲೆಕ್ಕ ಚುತ್ತ ಮಾಡುವಂತ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಯಾರ್ಯಾರಿಗೆ ಏನೇನ್ ಕೆಲಸ, ಯಾರ್ಯಾರಿಗೆ ಯಾವ್ಯಾವ ರೀತಿಯ ವಿಧಗಳಲ್ಲಿ ಪರಿಹಾರ, ಯಾವ್ಯಾವ ಕ್ಷೇತ್ರ ಯಾರ್ಯಾರಿಗೆ, ಈ ತರದ್ ಏನೋ ಒಂದು ಹಂಚಿಕೆ ಆಗೋದ್ರಲ್ಲಿ ಇದೆ. ಮೇ ಬಿ ಈ ಸತಿ ಎಲೆಕ್ಷನ್ ಕೂಡ ವೇರಿಯೇಷನ್ ಅಲ್ಲಿ ಇರುತ್ತೆ ಅನ್ನುವಂಥದ್ದು ಕೂಡ. ಸೊ ಎಲ್ಲರೂ ಕೂಡ ಈಗ ಭಗವಂತ ಕೂಡ ಯೋಗ ನಿದ್ರೆಯಿಂದ ಎದ್ದೇಳುವಂತ ಸಮಯ ಬಂದಿದೆಯೇನೋ ಅನ್ನುವಂಥ ರೀತಿಲಿ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಾಕ್ಷಿನ ಮೀರಿ ಯಾವ ಕೆಲಸನೂ ಮಾಡಬೇಡಿ. ನಿಮ್ಮ ಮನಸ್ಸಿನಂತೆ ಮಹಾದೇವ ಅನ್ನುವಂಥ ರೀತಿಲಿ ನಿಮ್ಮ ಮನಸ್ಸಾಕ್ಷಿ ಏನ್ ಹೇಳುತ್ತೆ ಅದನ್ನ ಕೇಳ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಬಸವಣ್ಣನವರು ಏನೋ ಯೋಚನೆ ಮಾಡ್ತಿದ್ದಾರೆ ರೀಬರ್ತ್ ಬಗ್ಗೆ ಅನ್ನುವಂಥದ್ದು ಕೂಡ ಕಾಣಿಸ್ತಿದೆ. ನಾನು ಅಷ್ಟೊಂದು ಯೋಗ್ಯತೆ ಇಲ್ಲ, ಹೌದು, ಬಟ್ ಅದನ್ನ ಹೇಳ್ತಾ ಇದ್ದೀನಿ. ಸೊ ದತ್ತಾತ್ರೇಯರ ಆಶೀರ್ವಾದ ಕೂಡ ಇದೆ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ನ್ಯೂ ಕ್ರಿಯೇಷನ್ ಬಗ್ಗೆ ಮಾತುಕತೆ ನಡೀತಾ ಇದೆ, ನ್ಯೂ ಆಕ್ಟಿವೇಶನ್ ಬಗ್ಗೆ ಒಂದು ಮಾತುಕತೆ ನಡೀತಾ ಇದೆ, ಒಂದು ಹೊಸ ಜಾಗದ ಬಗ್ಗೆ, ಒಂದು ಹೊಸ ದೇಗುಲದ ಬಗ್ಗೆ ಮಾತುಕತೆ ನಡೀತಾ ಇದೆ. ನಾ ಭೂತೋ ನಾ ಭವಿಷ್ಯತಿ ಅನ್ನುವಂಥ ರೀತಿಯಲ್ಲಿ ಮತ್ತೊಂದು ದೇವಾಲಯದ ಕಾರ್ಯಕ್ಕೆ ಕೈ ಹಾಕಬೇಕು ಎಲ್ಲರೂ ಸಿದ್ಧರಾಗಿ ಅನ್ನುವಂಥದ್ದು ಕೂಡ ಇದೆ. ಆ ದೇವಸ್ಥಾನ ಆಗಿದ್ದು ದೊಡ್ಡ ಮಟ್ಟದಲ್ಲಿ ಪ್ರವಾಹ ಬರುತ್ತೆ ಅನ್ನುವಂಥದ್ದು ಇದೆ. ಅದರ ಅರ್ಥ ಏನೋ ಕೆಟ್ಟದು ಅಂತಲ್ಲ, ಕೆಡುಕು ಅಂತಲ್ಲ, ಅದು ಸಂತೋಷಕ್ಕೆ ಬರುವಂತ ಪ್ರವಾಹ, ಆನಂದದಿಂದ ಆ ತಾಯಿ ನಲ್ದಾಡುವಂತ ಪ್ರವಾಹ. ಅದರಿಂದ ಯಾರಿಗೂ ನಷ್ಟ ಇಲ್ಲ. ಒಂದ್ ರೀತಿ ಶುದ್ಧೀಕರಿಸಿ ಪಾದ ಸ್ಪರ್ಶ ಮಾಡಿ ಹೋಗ್ತಾಳೆ ಆ ತಾಯಿ ಅನ್ನುವಂಥದ್ದು. ಎಲ್ಲಿ ಏನು ಅನ್ನುವಂಥದ್ದು ನಿಗೂಢತೆ ಇದೆ ಇಲ್ಲಿ, ಅದನ್ನ ಹೇಳುವಂತ ಪರ್ಮಿಷನ್ ಇಲ್ಲ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರಾ, ಹಬ್ಬ ಮಾಡ್ತೀರಾ, ಎಲ್ಲ ಮಾಡ್ತೀರಾ, ಎಲ್ರನ್ನೂ ನೆಲದ ಮೇಲೆ ಯಾಕೆ ಕೂರಿಸ್ತಾ ಇದ್ದೀರಾ? ನಿಮ್ಮನೆಗೆ ಬಂದು ಹೋಗುವಂತ ಭಗವಂತ ಎಲ್ಲ ನೆಲದ ಮೇಲೆ ಕೂರ್ತಿದ್ದಾರೆ. ಒಂದು ಚಾಪೆನೋ ಒಂದು ಏನ್ ಹಾಸಿಗೆ ಅಂದ್ರೆ ಕುತ್ಕೊಳ್ಳೋದಕ್ಕೆ ಹಾಸನ ಹಾಸ್ತಾರೆ ಅಥವಾ ಬೇರೆ ಏನಾದ್ರೂ ಮಾಡ್ತಾರೆ, ಅದನ್ನ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಅತಿಥಿಗಳ ರೂಪದಲ್ಲಿ ಭಗವಂತ ನಿಮ್ಮ ಮನೆಗೆ ಬಂದು ಹೋಗ್ತಾ ಇದ್ದಾರೆ, ಬಂದು ಹೋಗ್ತಾರೆ ಅಂದ್ಮೇಲೆ ಸೊ ನಿಮ್ಮ ಯೋಗ್ಯತೆ, ಯಾರ ಯೋಗ್ಯತೆ ಬಗ್ಗೆನೂ ಮಾತಾಡೋಷ್ಟು ನನ್ಗೆ ಇಲ್ಲಿ ನನ್ನ ಯೋಗ್ಯತೆ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಅವ್ರನ್ನ ಗುರ್ತಿಡಿತೀರಾ ಅನ್ನುವಂಥದ್ದು ಇದೆ. ಟೋಟಲಿ ಬ್ಲಾಂಕ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನೀವು ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿಮ್ಮ ಇಷ್ಟದ ದೈವ ಕೂಡ ಕಾಣಿಸ್ಕೊಳ್ಳುತ್ತೆ. ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ, ಲೆಕ್ಕ ಚುತ್ತ ಆಗ್ತಿದೆ ಅನ್ನುವಂಥದ್ದು ಇದೆ. ಮಹಾಲಕ್ಷ್ಮಿ ತಾಯಿ ಕೂಡ ಹೊರಡಕ್ಕೆ ಸಿದ್ಧ ಆಗಿದ್ದಾಳೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲಿಗೆ ಯಾರು ಹೊರಡ್ತಿದಾರೋ ಏನ್ ಹೇಳ್ತಿದ್ಯೋ ನಂಗಂತೂ ಅರ್ಥ ಆಗ್ತಿಲ್ಲ, ಬಟ್ ನಿಮ್ಗೆ ಅರ್ಥ ಆದ್ರೆ ಹೆಚ್ಚಿನ ಬದಲಾವಣೆನ ನಿಮ್ ಜೀವನದಲ್ಲಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ರಹಸ್ಯ ಕಾರ್ಯಾಚರಣೆ ಹೀಗೆ ಮುಂದುವರಿಲಿ, ಇದರಿಂದ ಇನ್ನ ಹೆಚ್ಚು ಲೋಕಕ್ಕೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನ ಹೆಚ್ಚಿನ ಒಳಿತಾಗ್ಬೇಕು ಅಂದ್ರೆ ಕೆಲವು ದುಷ್ಟರನ್ನ ಮಣ್ಣು ಮುಗಿಸಿ ಅವರನ್ನ ಬಿಟ್ಟು ನೀವು ಒಬ್ಬೊಬ್ಬರೇ ಓಡಾಡಿ ಅನ್ನುವಂಥದ್ದು ಇದೆ. ಈ ಒಂದು ಸೀಕ್ರೆಟ್ ಕೆಲಸ ಏನ್ ಮಾಡ್ತಾ ಇದ್ದೀರಾ, ಏನೋ ಒಂದು ಸೀಕ್ರೆಟ್ ಕೆಲಸ ಮಾಡ್ತಿದ್ದಾರೆ ಆಧ್ಯಾತ್ಮಿಕ ವಿಚಾರವಾಗಿ, ಅದನ್ನ ಮಾಡಿ ಹೀಗೇನೆ ಇದರಿಂದ ನಿಮ್ಗೆ ಇನ್ನ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗಣೇಶನ ಆಶೀರ್ವಾದ ಇರೋವರೆಗೂ ನಿಮ್ ಜೀವನದಲ್ಲಿ ಯಾವುದೇ ಸಮಸ್ಯೆ ಬಂದ್ರೂ ಕೂಡ ನೀವು ಧೈರ್ಯವಾಗಿ ಎದುರಿಸ್ತೀರಾ, ಯಾವುದೇ ಭಯ ಆತಂಕಗಳು ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು, ಅನ್ಹೆಲ್ದಿ ರಿಲೇಶನ್ಶಿಪ್ ಇರಬಹುದು, ಇದನ್ನ ದೂರ ಮಾಡ್ಕೊಳ್ಳೋದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸೈನ್ಯದಲ್ಲಿ ಇನ್ನ
ಒಂದು ಎರಡು ಇನ್ನ ಹೆಚ್ಚಿನ ಜನರಿಗೆ ಶೌರ್ಯ ಸಮಥಿಂಗ್ ಏನೋ ಒಂದ್ ರೀತಿ ಕಿರೀಟ ಬರೋ ತರ ಏನೋ ಒಂದು ಪ್ರೌಡ್ ಮೂಮೆಂಟ್ ಸೈನ್ಯಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಸುಬ್ರಹ್ಮಣ್ಯನ ಆಶೀರ್ವಾದನ ಪಡ್ಕೊಳ್ಳಿ. ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಎಲ್ಲಿಗೋ ಪಾದಯಾತ್ರೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳ್ತಾ ಇದೆ. ಸೊ ಪಾದಯಾತ್ರೆ ಹೋಗ್ತೀರಾ ಭಗವಂತನ ದರ್ಶನ ಮಾಡ್ಲಿಕ್ಕೆ ಅನ್ನುವಂಥದ್ದು. ತುಂಬಾ ಒಳ್ಳೆ ಸೊ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ನಿಮ್ ಲೈಫಿಗೆ ಎಂಟ್ರ್ ಆಗ್ತಾರೆ ಅನ್ನುವಂಥದ್ದು ಇದೆ. ತುಂಬಾ ಸುಂದರವಾಗಿ ಇರುವಂಥವ್ರು, ತುಂಬಾ ನೋಡ್ಲಿಕ್ಕೆ ಅಟ್ರಾಕ್ಟಿವ್ ಆಗಿ ಇರುವಂಥವ್ರು, ಸ್ವಲ್ಪ ಡಸ್ಕಿ ಕಲರ್ ಇರೋವಂಥವ್ರು ನಿಮ್ ಲೈಫಿಗೆ ಎಂಟ್ರ್ ಆಗ್ತಾರೆ ಅನ್ನುವಂಥದ್ದು ಇದೆ. ಧ್ಯಾನನ ಮಾಡಿ, ನೈವೇದ್ಯನ ಇಡಿ, ಪೂಜೆನ ಮಾಡಿ, ಕಾಯ್ತಾ ಇರೋರಿಗೆಲ್ರಿಗೂ ಸಿಹಿ ಸುದ್ದಿ ಬರುವಂತ ಸಂದರ್ಭ ಹತ್ರದಲ್ಲೇ ಇದೆ ಅನ್ನುವಂಥದ್ದು ಇದೆ. ಸೊ ಒಂದು ನದಿಯ ಉಗಮ ಸ್ಥಳದಿಂದನೇ ನದಿ ಮಾಯ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ಅಧಿಕಾರ ಬರುವಂಥದ್ದು, ನಿಮ್ಮ ಆರೋಗ್ಯ ಸುಧಾರಿಸುತ್ತೆ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ಓದಿನ ಬಗ್ಗೆ, ವಿದ್ಯಾಭ್ಯಾಸದ ಬಗ್ಗೆ ಗಮನನ ಕೊಡಿ. ನಿಮ್ಮ ಸೋಲ್ ಪರ್ಪಸ್ ಕಡೆ ಗಮನನ ಕೊಡಿ. ನಿಮ್ಮ ಕೆಲಸ ಕಾರ್ಯ ಕರ್ತವ್ಯದ ಕಡೆ ಕೂಡ ಗಮನನ ಕೊಡಿ. ಭಗವಂತನ ಹತ್ರ ಹೋಗ್ತೀನಿ ಅನ್ಬಿಟ್ಟು ಎಲ್ಲೋ ಹೋಗಿಲ್ಲ, ಹೋಗ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಂಗೆ ಗೊತ್ತಿಲ್ಲ, ಭಗೀರಥ ಮಹಾರಾಜರು ಕೂಡ ಪುನರ್ಜನ್ಮದ ತಗೊಳ್ತಾರೆ ಅನ್ನುವಂಥ ರೀತಿಯಲ್ಲಿ ನಂಗೆ ಇಲ್ಲಿ ವೈಬ್ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನ್ಯಾಯಾಲಯದ ಕಣ್ಣಿಗೆ ಮಣ್ಣೆರ್ಚಿ ಆಟ ಆಡ್ದೋರಿಗೂ ಕೂಡ ಸರಿಯಾದ ಶಿಕ್ಷೆ ಆಗೋದ್ರಲ್ಲಿ ಇದೆ. ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ. ರಿಲೇಶನ್ಶಿಪ್ ಎಂಡ್ ಆಗುವಂಥದ್ದು, ಡೈವರ್ಸ್ ಆಗುವಂತ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ನಿಮ್ಮನ್ನ ಬಂದಿ ಮಾಡಿಟ್ಟಿರುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಎನರ್ಜಿನ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ನಿಮ್ಮ ಎನರ್ಜಿಯಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎನರ್ಜಿಯಿಂದಾನೇ ಯಾಕೆ ನಿಮ್ಮನ್ನ ಕಾಪಾಡ್ಕೊಳ್ಬೇಕು ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಮ ಎನರ್ಜಿನೇ ನಿಮ್ಮನ್ನ ಅರ್ಧ ಸ್ಟಕ್ ಎನರ್ಜಿಗೆ ಆಗ್ತಾ ಇದೆ. ಸೊ ಎಲ್ರಿಗೂ ಫ್ರೀಯಾಗಿ ಅವಕಾಶ ಕೊಟ್ಬಿಟ್ಟಿದ್ದೀರಾ. ಯಾರು ಬೇಕಾದ್ರೂ ನಮ್ಮ ಮನೆಗೆ ಬಂದು ಲೂಟಿ ಮಾಡ್ಕೊಂಡು ಹೋಗಿ, ನಮ್ಮ ಮನೇನ ಖಾಲಿ ಮಾಡ್ಕೊಂಡು ಹೋಗಿ, ನಾನೇನು ಹೇಳಲ್ಲ ಕೇಳಲ್ಲ ಅಂತ. ನಿಮ್ಮ ಹೃದಯ ಮಂದಿರನು ಖಾಲಿ, ನಿಮ್ಮ ಮನೆ ಮಂದಿರನು ಖಾಲಿ, ನಿಮ್ಮ ಮನೇನು ಖಾಲಿ ಖಾಲಿ ಖಾಲಿ. ಸೊ ಈ ಖಾಲಿ ಜೀವನನ ತುಂಬಿಸೋದ್ರ ಕಡೆ ಒಂದ್ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಪಚ್ಚೆನ ಧರಿಸಿ, ಗಣೇಶನಿಗೆ ಹಸಿರು ಕಲರ್ದು ಏನಾದ್ರು ಸಮಥಿಂಗ್ ಏನೋ ಗ್ರೀನ್ ಕಲರಿಗೆ ಸಂಬಂಧಪಟ್ಟಂಗೆ ಏನೋ ಇದೆ. ಹೆಸರು ಕಾಳು ಹುಸ್ಲಿ ಮಾಡಿ ಗಣೇಶನಿಗೆ ಕೊಡಿ, ಇದರಿಂದ ಒಳ್ಳೇದಾಗಬಹುದು. ಹೆಚ್ಚು ಗ್ರೀನ್ ಕಲರ್ನ ಧರಿಸ್ರಿ, ಇದರಿಂದ ಕೂಡ ಒಳ್ಳೇದಾಗಬಹುದು. ಜೊತೆಗೆ ಕೋರ್ಟ್ ವಿಚಾರಗಳು ನಿಮ್ಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಡುತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೇಶದಲ್ಲಿ ನ್ಯಾಯಾಲಯದ ತೀರ್ಪು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳ್ಸೋಂತ ಒಂದು ತೀರ್ಪು ಬರುತ್ತೆ ಅನ್ನುವಂಥದ್ದು ಇದೆ. ಲಾ ಸ್ಟೂಡೆಂಟ್ಗಳು ಇನ್ಮೇಲೆ ಕಡಿಮೆ ಆಗ್ತಾರೆ, ಲಾ ಓದೋದಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇರಲ್ಲ ಅಂತ ಬಂದಿದೆ. ಯಾಕೋ ಗೊತ್ತಿಲ್ಲ. ಸೊ ಹೀಲರ್ ಆಫ್ ದಿ ಏಜಸ್, ವಯಸ್ಸಿಗೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳು ನಿಮ್ಮಲ್ಲಿ ಆಗ್ಬೇಕು, ಒಂದಷ್ಟು ಹೀಲಿಂಗ್ ಆಗ್ಬೇಕು, ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹಾರ್ಟ್ ಚಕ್ರ ಕೂಡ ಹೀಲ್ ಆಗತ್ತೆ. ಜೊತೆಗೆ ಸಿಂಗಲ್ ಪೇರೆಂಟ್ ಯಾರಿದ್ರಿ ಅಥವಾ ಸಿಂಗಲ್ ಆಗಿ ಯಾರಿದ್ದೀರಾ, ನಿಮ್ಗೆ ಆದಷ್ಟು ಬೇಗ ಒಬ್ಬ ಒಳ್ಳೆ ಪರ್ಸನ್ ಬಂದು ನಿಮ್ಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಏನು ಇಷ್ಟು ವರ್ಷ ಫ್ಯಾಮಿಲಿಗೋಸ್ಕರ ನೀವು ಸಮಯನ, ಜೀವನನ, ಪ್ರೀತಿನ ತ್ಯಾಗ ಮಾಡಿದ್ರಿ, ಅದೆಲ್ಲವೂ ಕೂಡ ನಿಮ್ಗೆ ಬೌನ್ಸ್ ಬ್ಯಾಕ್ ಆಗಿ ಒಂದು ಒಳ್ಳೆ ರೂಪದಲ್ಲಿ ನಿಮ್ಗೆ ಪ್ಯಾಕೇಜ್ ರೂಪದಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಪರಿಶುದ್ಧವಾದಂತ ಪ್ರೀತಿನ ಕಾಪಾಡ್ಕೊಳ್ಳುವಂತ ಪ್ರಯತ್ನ ಏನಿತ್ತು ಅದು ಸಫಲ ಆಗತ್ತೆ ಅನ್ನುವಂಥದ್ದು. ಸಾಕಷ್ಟು ನೊಂದ್ ಹೋಗಿರುವಂತಹ ಹೃದಯ ಇದು. ಈ ಹೃದಯ ಬಿರುಗ್ ಬಿಟ್ಟಿದೆ. ಆ ಬಿರುಗ್ ಬಿಟ್ಟಿರುವಂತಹ ಹೃದಯನ
ಮತ್ತೊಮ್ಮೆ ತುಂಬಾ ಚಂದದ ರೀತಿಲಿ ಚೆನ್ನಾಗಿ ಅದನ್ನ ಡೆಕೋರೇಟ್ ಮಾಡಿ, ಈಗ ಒಂದು ಚೂರ್ ಆಗೋದ್ರೆ ಅದನ್ನ ಮತ್ತೆ ಸರಿಪಡಿಸೋದಕ್ ಆಗೋದಿಲ್ಲ. ಸೊ ಸರಿಪಡ್ಸಕ್ ಆಗದೇ ಇರೋದನ್ನ ಅಟ್ಲೀಸ್ಟ್ ಆಲ್ಟ್ರೇಷನ್ ಮಾಡಿ ಏನೋ ಒಂದ್ ರೀತಿ ನಿಮ್ ಮನಸ್ಸಿಗೆ ಸಮಾಧಾನ ಆಗುವಂತ ರೀತಿಲಿ ಯೂನಿವರ್ಸ್ ನಿಮ್ಗೆ ವಾಪಸ್ ನಿಮ್ಮ ಮನಸ್ಸನ್ನ ಜೋಡಿಸಿ ಕೊಡ್ತಾ ಇದೆ, ಅಲಂಕರಿಸಿ ಕೊಡ್ತಾ ಇದೆ. ಅದನ್ನ ನಿಮ್ಮದಾಗಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ತೋಳುಗಳಿಗೆ ಒಂದಷ್ಟು ರಕ್ಷೆ ಹಾಕಬೇಕು, ಹಾಕಿ ಅನ್ನುವಂಥದ್ದು ಕೂಡ ಇದೆ. ಕೈಗೆ ಅಂದ್ರೆ ಮಣಿಕಟ್ಟ ಅಂದ್ರೆ ಈ ಜಾಗ ಇರುತ್ತಲ್ಲ, ಇಲ್ಲಿಗೇನೋ ಬಂದಾಗಿದೆ, ಅದನ್ನ ಸರಿಪಡಿಸಿ ಬಿಡುಗಡೆ ಮಾಡ್ಕೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ ಕ್ರೌನ್ ಚಕ್ರ ಆಕ್ಟಿವೇಟ್ ಆಗಿ ಇರಬೇಕು, ಅದ್ರ ಕಡೆ ಗಮನನ ಕೊಡಿ. ಕ್ರೌನ್ ಚಕ್ರನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪ್ರೀತಿ ಕೈಲಿ ಹಿಡ್ಕೊಂಡಿದ್ದೀರಾ, ಎಲ್ರಿಗೂ ಪ್ರೀತಿ ಕೊಡ್ತಿದ್ದೀರಾ, ಆದ್ರೆ ಸೆಲ್ಫ್ ಲವ್ ಎಲ್ಲೋ ಮಿಸ್ ಆಗಿದೆ. ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ, ನೀವು ಮೇಕಪ್ ಮಾಡ್ಕೊಳ್ತಿಲ್ಲ ಅಂತ ಇದೆ ಇಲ್ಲಿ. ನೀವ್ ಯಾಕೆ ಮೇಕಪ್ ಮಾಡ್ಕೊಳ್ತಿಲ್ಲ, ನೀವ್ ಯಾಕೆ ಇಟ್ಟು ಗಲೀಜಾಗಿ ಮುಖಾನ ಇಟ್ಕೊಂಡಿದೀರಾ? ಸೊ ಪ್ಯಾಂಪರ್ ಯುವರ್ ಸೆಲ್ಫ್ ಅಂತ ಇದೆ. ನಂಗೆ ಮಸ್ಟರ್ಡ್ ಪ್ಯಾಂಪರ್ಡ್ ಅಂತ ಕೇಳಿಸ್ತಾ ಇದೆ. ಏನ್ ಪ್ಯಾಂಪರ್ ನಂಗಂತೂ ಗೊತ್ತಿಲ್ಲ. ಸೊ ಮಕ್ಕಳಿಗೆ ಹಾಕೋ ಡೈಪರ್ ಅಲ್ಲ ಅದು. ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು. ನಿಮ್ಮ ಸೌಂದರ್ಯ ವಾಪಸ್ ಬರುತ್ತೆ, ನಿಮ್ಮ ಸೌಂದರ್ಯ ವಾಪಸ್ ಬರುತ್ತೆ. ನಿಮ್ಮ ಬುದ್ಧಿ, ನಿಮ್ಮ ನಾಲೆಡ್ಜ್, ನಿಮ್ಮದೆಲ್ಲವೂ ನಿಮ್ಗೆ ವಾಪಸ್ ಸಿಗತ್ತೆ. ನಿಮ್ಮದೆಲ್ಲವೂ ನಿಮ್ಗೆ ವಾಪಸ್ ಸಿಗತ್ತೆ. ಯಾಕೆ ಯೋಚನೆ ಮಾಡ್ತಿದ್ದೀರಾ? ಜೊತೆಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಿಮ್ಗೆ ತುಂಬಾ ಪ್ಲಸ್ ಸೈಜ್ ಆಗೋಗಿರ್ಬಹುದು. ಆ ಪ್ಲಸ್ ಸೈಜ್ ಇನ್ನ ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ, ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಯಾರಿಗೋ ಏನೋ ದ್ರೋಹ ಮಾಡಿರ್ಬಹುದು, ಮೇ ಬಿ ಈ ವರ್ಷ ಕರ್ಮ ರಿಟರ್ನ್ ಆಗತ್ತೆ ಅನ್ನುವಂಥದ್ದು ಇದೆ. ನೀವ್ ಎಷ್ಟು ಸುಳ್ಳು ಹೇಳಿದ್ರೋ ಅಷ್ಟು ಸುಳ್ಳು ನಿಮ್ಗೆ ವಾಪಸ್ ಬರೋದ್ರಲ್ಲಿ ಇದೆ. ಎಂಜಾಯ್ ಮಾಡಿ ಆ ಸುಳ್ಳುನ್ನ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಬೇರೆಯವ್ರ ಬಗ್ಗೆ ಸುಳ್ಳು ಹೇಳ್ಬೇಕಾದ್ರೆ ಎಂಜಾಯ್ ಮಾಡಿದ್ರಿ ಅಲ್ವಾ, ನಿಮ್ ಬಗ್ಗೆ ಈಗ ಬೇರೆಯವ್ರ ಸುಳ್ಳು ಹೇಳುವಂತ ಸಮಯ ಬಂದಿರ್ಬೋದು, ಅದನ್ನು ಎಂಜಾಯ್ ಮಾಡಿ ಅಂತ. ಸೊ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಲೈಫ್ ಇರೋದೇ ಹಾಗೆ. ಸೊ ನಮ್ಮ ಕರ್ಮ, ನಮ್ಮ ಕ್ಯಾರಿಯರ್ ನಾವೇ ತಿನ್ಬೇಕಲ್ವಾ, ಹಾಗೆ. ಸೊ ಅಂಗಳ ಪರಮೇಶ್ವರಿ ದೇವಿ ಇರ್ಬೋದು, ಮೈಸೂರು ಚಾಮುಂಡೇಶ್ವರಿ ದೇವಿ ಇರ್ಬೋದು, ಹೊಳೆ ದುರ್ಗಿ ಇರ್ಬೋದು, ಕಾಮಾಖ್ಯ ದೇವಿ ಇರ್ಬೋದು, ಮತ್ತೆ ಪ್ರತ್ಯಂಗಿರ ದೇವಿ ಇರ್ಬೋದು, ಆರ್ಕೇಂಜಲ್ಸ್ ಇರ್ಬೋದು, ಏಂಜಲ್ಸ್ ಇರ್ಬೋದು, ಮತ್ತೆ ಏನೋ ಒಂದು ವಿಶೇಷವಾದಂತ ದೇವಿ ಇದೆ ಇಲ್ಲಿ. ಸೊ ಆ ದೇವಿ ಓಕೆ, ಮೇಲ್ಮರುತು ಆದಿಪರ ಶಕ್ತಿ ಕಾಣಿಸ್ತಾ ಇದ್ದಾರೆ, ಅವ್ರು ಇರಬಹುದು. ಎಲ್ರೂ ಸೇರಿ ನಿಮ್ಗೆ ಒಂದು ಮಾರ್ಗದರ್ಶನ ಕೊಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಮಹಿಷಾಸುರ ಮರ್ದಿನಿ ಸ್ತೋತ್ರನ ಪಠಣೆ ಮಾಡು ತಾಯಿ, ನೀನು ನಿಂದೆಲ್ಲ ಕಷ್ಟನು ತಾಯಿ ಬಗೆಹರಿಸ್ತಾಳೆ ಅನ್ನುವಂಥ ಮಾತಿಲ್ಲಿ ಇದೆ. ಖಂಡಿತವಾಗ್ಲೂ ಪಠಣೆ ಮಾಡೋಣಂತೆ, ನಾನು ಕೂಡ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಎಸ್, ನಿಮ್ಮ ಇಂಟ್ಯೂಷನ್ ಸರಿಯಾಗಿ ವರ್ಕ್ ಆಗ್ತಾ ಇದೆ, ನಿಮ್ಮ ಇಂಟ್ಯೂಷನ್ ಸರಿಯಾಗಿ ಇದೆ. ಈ ವಾರ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥದ್ದು, ಅದರಿಂದ ಹೊರಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ದೈವಾನುಗ್ರಹ ಚೆನ್ನಾಗಿದೆ. ಮುಂದಿನ ಹುಣ್ಣಿಮೆ ನಿಮ್ಮ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಬರೋದ್ರಲ್ಲಿ ಇದೆ. ನಿಮ್ಮೆಲ್ಲ ಸಮಸ್ಯೆಗಳನ್ನು ಗಣೇಶ ಬಗೆಹರಿಸ್ತಾರೆ. ಒಳ್ಳೆ ಹುಡುಗ ಬಂದು ಮದುವೆ ಆಗುವಂಥದ್ದು, ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗುವಂಥದ್ದು, ಮ್ಯಾರೇಜ್ ಬರುವಂಥದ್ದು ಎಲ್ಲವೂ ಕೂಡ ಇದೆ. ಪ್ರಯಾಣ ಹೋಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಡಿಸೆಂಬರ್ 21ರಿಂದ ಜನವರಿ 20ರೊಳಗೆ ಏನು ಆಗಿರುವಂತ ಒಂದಷ್ಟು ನೆಗೆಟಿವಿಟಿ ಈ ಟೈಮ್ ಪೀರಿಯಡ್ ಅಲ್ಲಿ ಆಗಿದೆ, ಇದನ್ನ ರಿಮೂವ್ ಮಾಡಿ ಅನ್ನುವಂಥದ್ದು. ಡಿಸೆಂಬರ್ 21ರಿಂದ ಜನವರಿ 20 ಒಳಗೆ ಆಗಿದೆ ಅನ್ನುವಂಥದ್ದು ಇದು ಒಂದು ಮಾಹಿತಿ. ಆದ್ರೆ ಇನ್ ಮುಂದಿನ ಅಂದ್ರೆ ಈ ಇಯರ್ ಎಂಡಿಗೂ ಕೂಡ ಇದಾಗಬಹುದು, ಅದ್ರ ಕಡೆನೂ ಗಮನ ಕೊಡಿ ಅನ್ನುವಂಥದ್ದು. ಸೊ ಮಾರ್ಚ್ ಮಂತ್ ಅಲ್ಲಿ ನೀವು ಅನ್ಕೊಂಡಿರೋದು ಆಗುವಂತ ಸಾಧ್ಯತೆ ಇದೆ. ಕೆಲವರಿಗೆ ಗುರುವಾರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಓಕೆ, ಸೊ ಇನ್ ಬಿಟ್ವೀನ್ 23 ನವೆಂಬರ್ ಇಂದ 20 ಡಿಸೆಂಬರ್ ಈ ಮಳೆಗಾಲದ ಸೀಸನ್ ಅಲ್ಲಿ ಏನೋ ಒಂದಷ್ಟು ತಾಳ್ಮೆ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ.
ಸೊ ಆ ತಾಳ್ಮೆ ಕಳ್ಕೊಳ್ದಿರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇನ್ನೊಂದು ತಿಂಗಳೊಳಗೆ ನೀವೇನೋ ಒಂದು ಕೆಲಸನ ಮಾಡಿ ಮುಗಿಸ್ಬೇಕು, ಮಾಡಿ ಇದರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಇನ್ನೊಂದು 3 ವಾರಗಳ ಒಳಗೆ ನೀವು ಯಾರಿಗೋ ಏನ್ ಅನ್ಕೊಂಡಿದ್ದೀರಾ ಅದು ಖಂಡಿತವಾಗ್ಲೂ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಕ್ಸ್‌ಪ್ರೆಸ್ ಯುವರ್ ಲವ್ ಅಂತ ಇದೆ. ನಿಮ್ಮ ಪ್ರೀತಿನ ಎಕ್ಸ್‌ಪ್ರೆಸ್ ಮಾಡಿ, ಇದರಿಂದ ಒಳ್ಳೇದಾಗತ್ತೆ. ನಿಮ್ಮ ರಿಲೇಶನ್‌ಶಿಪ್‌ಗೆ ಒಂದು ಚಾನ್ಸನ್ನ ಕೊಡಿ ಎನ್ನುವಂಥದ್ದು ಇದೆ. ರಿಲೀಸ್ ಯುವರ್ ಎಕ್ಸ್. ಸೊ ನಿಮ್ಮ ಎಕ್ಸ್‌ನ ಬಿಟ್ಬಿಟ್ಟು ಹೊಸ ಪರ್ಸನ್‌ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅದು ನಿಮಗೆ ಬಿಟ್ಟಂತ ವಿಚಾರ. ನಿಮ್ಮ ಎಕ್ಸ್ ಬೇಕೋ ಬೇಡವೋ ನೀವೇ ಡಿಸೈಡ್ ಮಾಡಿ ಅನ್ನುವಂಥದ್ದು ಇದೆ. So as you release and heal the past, you experience more love in your present moment. Okay? The time has to clear your energy. ಸೊ ಎನರ್ಜಿನ ಕ್ಲಿಯರ್ ಮಾಡ್ತಿರೋ ಹಾಗೆ ಇಟ್ಕೊಳ್ತಿರೋ ನೀವೇ ಡಿಸೈಡ್ ಮಾಡಿ. ಓಕೆ, 4444 ಇದೆ. ಸಪೋರ್ಟ್ ಸಿಗ್ತಾ ಇದೆ ಯೂನಿವರ್ಸ್ ಕಡೆಯಿಂದ ನಿಮ್ಗೆ. 1919 ಇದೆ. ಸೊ ನಿಮ್ಮ ಆಸೆ ಏನಿದೆ, ಅಸ್ಪಿರೇಷನ್ ಅಂತ ಇದೆ, ಕೇಳ್ಕೊಳ್ಳಿ, ಆಗತ್ತೆ. 1111 ಇದೆ. ಸೊ 41 ಇದೆ. ಇಲ್ಲಿ ಅಲರ್ಟ್ ಆಗಿರಿ ಸ್ವಲ್ಪ ಅನ್ನುವಂಥದ್ದು ಇದೆ. 1111 2121 ಇದೆ. ಸೊ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಪ್ರಾಪರ್ಟಿ ಅಥವಾ ಪ್ರಾಸ್ಪರಿಟಿ ಬಗ್ಗೆ ಖಂಡಿತ ಆಗತ್ತೆ ಅನ್ನುವಂಥದ್ದು ಇದೆ. 1234 ಇದೆ. ಸೊ ಅವೇಕನಿಂಗ್ ಇದೆ, ಏನೋ ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಕೂಡ ಬರೋದ್ರಲ್ಲಿ ಇದೆ. 3333 ಜೊತೆಗೆ 1313 ಎಂಪವರ್ಮೆಂಟ್ ಕೂಡ ಬರೋದ್ರಲ್ಲಿ ಇದೆ. 777 ಲಕ್ ಕೂಡ ಇದೆ. ಜೊತೆಗೆ 1234 ರಿವಾರ್ಡ್ ಕೂಡ ಬರೋದ್ರಲ್ಲಿ ಇದೆ. ಏನೋ ಒಂದು ಅವಾರ್ಡ್ ರಿವಾರ್ಡ್ ಬರುವಂತ ಸಾಧ್ಯತೆ ಇದೆ. CPU YZQ ಅಗೇನ್ NDJM ಲೆಟರ್ ಇಂಪಾರ್ಟೆಂಟ್ ಇದೆ. ನಂಗೆ ಅನ್ಸೋ ಪ್ರಕಾರ ಮಂಡೇ ಸಮಥಿಂಗ್ ಏನೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಐ ಕೂಡ ಇದೆ. ಯಾರೋ ICU ಅಲ್ಲಿ ಅಡ್ಮಿಟ್ ಆಗುವಂತ ಸಾಧ್ಯತೆ ಇದೆ. ಸೊ ಪ್ರಾರ್ಥನೆ ಮಾಡ್ಕೊಳ್ಳಿ, ಅವ್ರ ICUಗೆ ಹೋಗದೆ ಇರೋ ಹಾಗೆ ಅನ್ನುವಂಥದ್ದು ಇದೆ. ಐಕ್ಯೂ ಟೆಸ್ಟ್ ಕೂಡ ಆಗುತ್ತೆ ಅನ್ನುವಂಥದ್ದು ಇದೆ. ಏನೋ ಪೊಲೀಸ್ ಎನ್ಕ್ವೈರಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜಿಂಬಾಬ್ವೆ, ನ್ಯೂಯಾರ್ಕ್ ಅಂತ ಕೂಡ ಕೇಳಿಸ್ತಾ ಇದೆ. ಪೋಲ್ಯಾಂಡ್ ಅಂತ ಕೂಡ ಏನೋ ಕೇಳಿಸ್ತಾ ಇದೆ. ಸೊ ಯಾರ್ದೋ ಒಬ್ರು ಜಗಳ IC ಅಂತ ಅನ್ಕೊಂಡು ಪೊಲೀಸ್ ಸ್ಟೇಷನ್ ಮೆಟ್ಲಿಗೆ ಹೆಕ್ಕತ್ತೆ ಅನ್ನುವಂಥದ್ದು ಇದೆ. ಐ ಮೀನ್ IC ಅಂದ್ರೆ ನಾನಾ ನೀನಾ ನಾನಾ ಆ ಥರ ಇರಬಹುದು ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ ಸಿ ಎಸ್ ಆರ್ ನೋ. ಸೊ 3 ಗ್ರೂಪ್ ಯಾರು ಆಯ್ಕೆ ಮಾಡಿದ್ರಿ, 3 ಜನಕ್ಕೂ ಶಕ್ತಿ ದೇವತೆ ಬಂದಿದ್ದಾರೆ. ಮಂಗಳ ಪರಮೇಶ್ವರಿ ದೇವಿ ಇರಬಹುದು ಅಥವಾ ನೀವು ನಂಬಿರುವಂತ ಯಾವುದೇ ದೇವಿ ಇರಬಹುದು, ಬಂದಿದ್ದಾಳೆ. ಸ್ವಲ್ಪ ದೇವಿ ಮಾರ್ಗದರ್ಶನ ತಗೊಂಡು ಆಮೇಲೆ ಮುಂದುವರಿರಿ. ಸೊ ರೈಟ್ ಟೈಮ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಲಿಸನ್ ಯುವರ್ ಇಂಟ್ಯೂಷನ್. ನಿಮ್ಮ ಇಂಟ್ಯೂಷನ್ ಏನ್ ಹೇಳ್ತೋ ಅದನ್ನ ಕೇಳಿ. ನೋ ಅನ್ನುವಂಥದ್ದು ಇದೆ. ಸೊ ಬೇಡ ಅನ್ನುವಂಥದ್ದು ಇದೆ. ಅತಾಯಿ ನೋ ಅಂತ ಹೇಳ್ತಿದ್ದಾಳೆ ಎಂತಕ್ಕೋ. ನೋ ನೀಡ್ ಟು ವರಿ, ಚೂಸ್ ಎ ನ್ಯೂ ಡೈರೆಕ್ಷನ್. ಬೇರೆ ರೀತಿಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ. ಜೊತೆಗೆ ಕಣ್ಣಿನ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗೊತ್ತಿಲ್ಲ, ಟೇಕ್ ಕೇರ್ ಮಾಡಿ. ನಿಮ್ಮ ಇಂಟ್ಯೂಷನ್ ರಾಂಗ್ ಆಗಿ ಹೋಗ್ತಾ ಇದೆ ಅಥವಾ ಎಲ್ಲ ಉಲ್ಟಾ ಹೊಡಿತಾ ಇದೆ ಅಂದ್ರೆ ಅದ್ರ ಮೇಲೆ ವರ್ಕ್ ಮಾಡಿ ಸರಿಪಡಿಸ್ಕೊಳ್ಳಿ.
ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.